ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವಿನಲ್ಲಿ ಪ್ರಿಯರೇ, ಈ ಅನುಗ್ರಹವಾದ ದಿನದಲ್ಲಿ ದೈವಾನುಗ್ರಹದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಒಂದು ಒಳ್ಳೆಯ ದಿನವಾಗಲಿ. ದೇವರ ಸಂರಕ್ಷಣೆ ಕಟಾಕ್ಷ ಇರುವ ಒಂದೊಂದು ನಿಮಿಷ ನಿಮ್ಮದಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಬರೆದು ಇಟ್ಟು ಪ್ರಾರ್ಥಿಸುವ ಒಂದೊಂದು ಅವಶ್ಯಕತೆಗಳು, ಆ ಕಾರ್ಯಕ್ಕಾಗಿ ಈ ಬೆಳಗಿನ ಜಾವ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ದೊಡ್ಡ ಸಹಾಯ ನಿಮ್ಮ ಜೀವನದಲ್ಲಿ ಉಂಟಾಗಲಿ. ನಿರೀಕ್ಷೆಯಿಂದ ಸಂತೋಷದಿಂದ ಈ ವಚನವನ್ನು ಸ್ವೀಕರಿಸೋಣ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 1ನೇ ವಾಕ್ಯ ಇಂತಿದೆ, ಆಲಿಸೋಣ. ಆಗ ಮೋಶೆ ಉತ್ತರ ನೀಡಿ, ಆಲಿಸಬೇಕು. ಆ ಜನರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋಗಬಹುದು. ಸರ್ವೇಶ್ವರ ಸ್ವಾಮಿ ನಿನಗೆ ಕಾಣಿಸಿಕೊಂಡಿದ್ದೇ ಇಲ್ಲ ಎಂದು ಹೇಳಬಹುದು ಎಂದನು. ಪ್ರಿಯರೇ, ಅತಿಯಾದ ನೋವಿನಿಂದ ಅತಿಯಾದ ಸಂಕಟದಿಂದ ಆಡಿದ ಮಾತು ಆಗಿದೆ ಮೋಶೆ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 10ನೇ ವಾಕ್ಯವನ್ನು ಆಲಿಸೋಣ. ಆದರೆ ಮೋಶೆ ಸರ್ವೇಶ್ವರನಿಗೆ, ಸ್ವಾಮಿ, ನಾನು ವಾಕ್ಚಾತುರ್ಯ ಇಲ್ಲದವನು ಮೊದಲಿನಿಂದಲೂ, ಹಾಗೂ ತಾವು ನಿಮ್ಮ ದಾಸನ ಸಂಗಡ ಮಾತನಾಡಿದ ಮೇಲೆಯೂ ಹಾಗೆಯೇ ಇದ್ದೇನೆ. ನನ್ನ ಮಾತು ತೊದಲು, ನನ್ನ ನಾಲಿಗೆ ಮಂದ ಎಂದನು. ನಮ್ಮ ಕೊರತೆಗಳನ್ನು ದೇವರ ಕರಗಳಿಗೆ ಒಪ್ಪಿಸುವಾಗ ದೇವರು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ ಎಂದು ಈ ವಚನ ಹೇಳುವುದು. ಪ್ರಿಯರೇ, ವಿಮೋಚನೆ ಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ ಮತ್ತೊಂದು ವಾಕ್ಯವನ್ನು ಆಲಿಸೋಣ. ವಿಮೋಚನೆ ಕಾಂಡ 4ನೇ ಅಧ್ಯಾಯ 14ನೇ ವಾಕ್ಯ. ಅವನಿಗೆ, ಲೇವಿಯನಾದ ಆರೋನನು ನಿನಗೆ ಅಣ್ಣನಲ್ಲವೇ? ಅವನು ಚೆನ್ನಾಗಿ ಮಾತನಾಡಬಲ್ಲವನೆಂದು ನನಗೆ ಗೊತ್ತಿದೆ. ಇಗೋ, ಅವನೇ ನಿನ್ನನ್ನು ಭೇಟಿಯಾಗಲು ಬರುತ್ತಿದ್ದಾನೆ, ನಿನ್ನನ್ನು ಕಂಡು ಆನಂದಿಸಲಿದ್ದಾನೆ. ನಮ್ಮ ಬಲಹೀನತೆಯನ್ನು ಕಂಡು, ನಮ್ಮ ಹೀನ ಅವಸ್ಥೆಯನ್ನು ಕಂಡು ದೇವರು ಎಂದಿಗೂ ತಳ್ಳಿಬಿಡುವುದಿಲ್ಲ. ನಾವು ಅನೇಕ ಬಾರಿ ಹೇಳಿದ್ದುಂಟು, ಮೋಶೆ ಹೇಳುವ ಹಾಗೆ, ನಮಗೆ ಅಸಾಧ್ಯ, ನನ್ನ ಕೈಯಿಂದ ಇದು ಆಗೋದೇ ಇಲ್ಲ, ಯೋಗ್ಯತೆಯೂ ಇಲ್ಲ, ಪರಂಪರೆಯೂ ಇಲ್ಲ, ನನಗೆ ಒಂದು ಒಳ್ಳೆಯ ಬಣ್ಣವಿಲ್ಲ, ನನಗೆ ಒಳ್ಳೆಯ ಒಂದು ಸೌಂದರ್ಯವಿಲ್ಲ ಎಂದು ಹೇಳಬಹುದು. ಕೆಲವೊಮ್ಮೆ ಮನುಷ್ಯರು ಇದನ್ನೆಲ್ಲ ಕಂಡು ನಮ್ಮನ್ನು ತಳ್ಳಿ ಹಾಕಿರಬಹುದು. ಆದರೆ ನಾವು ಯಾವ ಅವಸ್ಥೆಯಲ್ಲಿದ್ದರೂ ಸ್ವರ್ಗದ ದೇವರು ನಮ್ಮನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ, ನಮ್ಮನ್ನು ಕೈ ಬಿಡುವುದಿಲ್ಲ. ನಮ್ಮ ಅವಸ್ಥೆ ಕಂಡು ಇನ್ನೂ ಹೆಚ್ಚೆಚ್ಚಾಗಿ ಪ್ರೀತಿಸುವ ದೇವರು ನಮಗಿದ್ದಾರೆ. ನಿನ್ನನ್ನು ಅನುಗ್ರಹ ಮಾಡಲು, ನಿನ್ನನ್ನು ಒಂದು ಅದ್ಭುತವಾಗಿ ಮಾಡಲು ದೇವರಿಗೆ ಸಾಧ್ಯ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯೊಂದಿಗೆ ಒಂದೊಂದು ವ್ಯಕ್ತಿಯು ಅವರ ಜೀವನದಲ್ಲಿ ಒಂದು ಅನುಗ್ರಹವಾಗಲು, ಒಂದು ಅದ್ಭುತವಾಗಲು ದೇವರು ಅವರಿಗೆ ಸಹಾಯ ಮಾಡುತ್ತಾ ಇರುತ್ತಾರೆ. ನಿಮ್ಮನ್ನು ಎಂದಿಗೂ ತಳ್ಳಿಬಿಡುವುದಿಲ್ಲ. ನಿಮ್ಮನ್ನು ತಳ್ಳಿಬಿಡುವ ಸ್ಥಳದಲ್ಲಿ, ಅವಮಾನ ಮಾಡಿದ ಸ್ಥಳದಲ್ಲಿ, ನಿಮ್ಮನ್ನು ತೆಗಳಿದ ಸ್ಥಳದಲ್ಲಿ, ನೀವು ಆಗಿರುವ ಅವಸ್ಥೆಯಲ್ಲಿ ನಿಮ್ಮನ್ನು ಅನುಗ್ರಹವಾಗಿ, ಅದ್ಭುತವಾಗಿ, ಸಾಕ್ಷಿಯಾಗಿ ದೇವರು ಮಾರ್ಪಡಿಸುತ್ತಾರೆ. ನಮಗೆ ಪ್ರಾರ್ಥಿಸೋಣ. ಮೋಶೆಯನ್ನು ತಳ್ಳಿಬಿಡದ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ತಳ್ಳಿಬಿಡುವುದಿಲ್ಲ. ಎಂಥ ಕಡುಪಾಪಿಯಾಗಿದ್ದರೂ, ಎಷ್ಟು ಹೀನ ಅವಸ್ಥೆಯಲ್ಲಿದ್ದರೂ, ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದರೂ, ಮನುಷ್ಯರು, ಮನೆಯವರು ನಿನ್ನನ್ನು ತಳ್ಳಿದರೂ ದೇವರು ನಿನ್ನನ್ನು ತಳ್ಳಿಬಿಡುವುದಿಲ್ಲ. ಸ್ಟಿಲ್ ಗಾಡ್ ಈಸ್ ಲವಿಂಗ್ ಯು. ದೇವರು ನಿನ್ನನ್ನು ಪ್ರೀತಿಸುತ್ತಾರೆ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಕಾಲಿಕ ಮರಣೆಯಿಂದ, ಅಸೂಯೆಯಿಂದ, ಮೋಸ, ವಂಚನೆ, ಇದರಿಂದೆಲ್ಲ ದೇವರು ನಮ್ಮನ್ನು ರಕ್ಷಿಸಲಿ. ಹಲ್ಲೆಲೂಯಾ, ಆಮೇನ್.